ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ ನಮ್ಮ ಅರುಣ್ ಯೋಗಿರಾಜ್ ಸರ್ ಮೈಸೂರವರಾಗಿರೋದು ಸಿಕ್ಕಿರೋ ಕಲ್ಲು ಮೈಸೂರಿದೆ. ಹಾಗಾಗಿ ನಾವು ನಮ್ಮ ಮಹಾಲಕ್ಷ್ಮಿ ಸ್ವೀಟ್ಸ್ ಕಡೆಯಿಂದ ಒಂದು ಪ್ರಯತ್ನ ಪಟ್ಟಿದ್ದೀವಿ, ಒಂದು ಚಿಕ್ಕದಾಗಿ ರಾಮ ಮಂದಿರ ಮಾಡೋಣ ಅಂತ. ಒಂದು ಕಾಜು ಐಟಮ್ಸು, ಡ್ರೈ ಫ್ರೂಟ್ಸು, ಕೋವಾ ಎಲ್ಲ ಸೇರಿ ಒಂದು ಮಂಟಪ ಮಾಡಿದ್ದೀವಿ ಅಯೋಧ್ಯೆ ಥರ. ಸೊ ತುಂಬ ಖುಷಿ ಆಗ್ತಾಯಿದೆ. ಹಂಗಾಗಿ ನಿನ್ನೆ ಒಂದು ವಾರದಿಂದ ಪ್ರಯತ್ನ ಪಟ್ಟರೆ ನಿನ್ನೆ ಸಕ್ಸಸ್ ಆಯಿತು. ಸಕ್ಸಸ್ ಆದಮೇಲೆ ಯೋಗಿರಾಜ್ ಸರ್ ಫ್ಯಾಮಿಲಿನ ಇನ್ವೈಟ್ ಮಾಡಿದ್ರಿ, ಬರ್ತೀನಿ ಅಂತ ಅಂದರು. ತುಂಬ ಖುಷಿ ಆಯಿತು. ಹಾಗೆ ಬರ್ತಾ ಇದ್ದಾರಲ್ಲ, ಗೌರವ ಸಲ್ಲಿಸೋಣ. ಯಾಕಂದರೆ ತುಂಬ ದೊಡ್ಡ ವಿಷಯ ಅಲ್ಲ ಸರ್, ಇದು ಇಡೀ ಪ್ರಪಂಚಕ್ಕೆ ದೊಡ್ಡ ವಿಷಯ. ನಮ್ಮ ಮೈಸೂರಿಂದ ಆಗಿದೆ ಅಂದರೆ ಇನ್ನೂ ನಮಗೆ ತುಂಬ ಖುಷಿ ತರೋಂಥ ವಿಷಯ. ಹಾಗಾಗಿ ಮೈಸೂರು ಜೊತೆ ಸಂಭ್ರಮ ಮಾಡೋಣ ಅಂತೇಳಿ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಯಾಕಂದರೆ ನಾವೆಲ್ಲ ರಾಮನ ಭಕ್ತರು, ರಾಮನ ಆರಾಧನೆ ಮಾಡೋಣ ಅಂತ ಇದೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ಸರ್, ಚೆನ್ನಾಗಿ ಬಂದಿದೆ. ಇದೇ ರೀತಿ ಒಂದು 10 ಮಾಡಬೇಕು, ಬೇರೆ ಬೇರೆ ಅಂಗಡಿಗಳಿಗೆ ಇಡಬೇಕು ಅಂತ ಇವತ್ತಿಂದ ಶುರು ಆಗಿದೆ ಕೆಲಸ. ಒಂದು ಯೋಗಿರಾಜ್ ಸರ್ ಫ್ಯಾಮಿಲಿಗೂ ಒಂದು ಕೊಡ್ತೀವಿ, ಒಂದು ಮಂಟಪನ. ತುಂಬ ಖುಷಿ ಆಗ್ತಾಯಿದೆ ಸರ್. ಕಾನ್ಸೆಪ್ಟ್ ಹಂಗೆ ಯೋಚನೆ ಮಾಡ್ತಾಯಿದ್ರಿ. ಲಾಸ್ಟ್ ವೀಕ್ ನಾವು ಡೆಲ್ಲಿಗೆ ಹೋದಾಗ ಅಯೋಧ್ಯೆ ಬಗ್ಗೆ ಹಂಗೆ ರಿಸರ್ಚ್ ಮಾಡ್ತಾಯಿದ್ರಿ. ಹಂಗಾಗಿ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ರಿ. ಇವಾಗ ಸಕ್ಸಸ್ ಆಯಿತು. ಒಂದು ವಾರದಿಂದ ಪ್ರಯತ್ನ ಪಟ್ರಿ, ಸಕ್ಸಸ್ ಆಯಿತು. ಖುಷಿ ಆಯಿತು ಸರ್. ಕಾಜು ಸ್ವೀಟ್ಸ್ ಹಾಕಿದ್ದೀವಿ, ಡ್ರೈ ಫ್ರೂಟ್ಸು, ಬಾದಾಮು, ಕೋವಾ ಎಲ್ಲ ಹಾಕಿ ಮಾಡಿದ್ದೀವಿ ಸರ್. ನಿನ್ನೆ ಒಂದು ವಾರದಿಂದ ಪ್ರಯತ್ನ ಪಡ್ತಾಯಿದ್ರಿ. ನಿನ್ನೆ ಸಂಜೆ ಸಕ್ಸಸ್ ಆಯಿತು. ಒಂದು ವಾರದಿಂದ ಒಂದು 15 ಜನ ಒಟ್ಟಿಗೆ ಸೇರಿ ಮಾಡಿದ್ದೀವಿ ಸರ್. ತುಂಬ ಖುಷಿ ಆಗ್ತಾಯಿದೆ. ಅಂಜೂರ ಎಲ್ಲ ಯೂಸ್ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಒಂದು 15ರಿಂದ 20 kg ಇದೆ ಸರ್. 22ನೇ ತಾರೀಕು ನಮ್ಮ ರಾಮನ ಆರಾಧನೆ ಆದ ನಂತರ ಇದನ್ನು ತಿನ್ನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಷ್ಟೇ ಸರ್. ಇನ್ನೇನು ಸಾರ್ವಜನಿಕರು ಬಂದು ನೋಡ್ಕೊಂಡು ಹೋಗ್ಬೋದು ಸರ್. ಅಯೋಧ್ಯೆಯಲ್ಲಿ ಆಗ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ಹಂಗಾಗಿ ಇದು ಮಾಡ್ತಾಯಿದ್ವಿ. ಜೈ ಶ್ರೀರಾಮ್ ಸರ್. ಇಲ್ಲ ಸರ್, ಇಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗ್ತೀವಿ ಸರ್. ಎಲ್ಲ ಹೋಗ್ತೀವಿ. ಹಂಗಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ತುಂಬ ಸಂತೋಷ ಆಗ್ತಾಯಿದೆ. ಇಷ್ಟೊಂದು ಪ್ರೀತಿ ವಿಶ್ವಾಸ ಜನ ತೋರಿಸ್ತಾ ಇದ್ದಾರೆ. ಇದೊಂದು ಪುಣ್ಯಕ್ಷೇತ್ರಕ್ಕೆ ನಮ್ಮ ಕೈಲಿ ಅಳಿಲು ಸೇವೆ ಆಗಿದೆ. ಎಷ್ಟು 500 ವರ್ಷದ ಇತಿಹಾಸ ನಮ್ಮ 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 ಮಡಲಿಗೆ ಆಶೀರ್ವಾದ ಆಗಿ ಬಂದಿದೆ. ನಿರೀಕ್ಷೆ ಆ ಥರ ಏನು ನಾವು ಯೋಚನೆ ಮಾಡಿಲ್ಲ. 3 ವಿಗ್ರಹ ಇದು ರಾಮ ಮಂದಿರದಲ್ಲಿ ಸ್ಥಾಪನೆ ಆಗ್ತಿದೆ ಅಂತ ವಿಷಯದಲ್ಲೇ ನಾವು ತುಂಬ ಖುಷಿ ಪಟ್ಟಿದ್ದೀವಿ. ಯಾಕೆಂದರೆ ಇದು ಪುಣ್ಯಕ್ಷೇತ್ರ, ಅಲ್ಲಿಗೆ ನಮ್ಮ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತಲೇ ಭಾವಿಸಿದ್ದೀವಿ. 500 ವರ್ಷ ಇತಿಹಾಸ ಇರೋದ್ರಿಂದನೇ ಇದು ಎಲ್ಲರ ಮನಸ್ಸಲ್ಲಿ ಒಂದು ಇಮೋಷನ್ ಇದು. ಅದರಿಂದ ಇಷ್ಟೊಂದು ಪ್ರೀತಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಆಗ್ತಾ ಇದ್ದಾರೆ ಅಂತ. ಹೌದು, ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ಸನ್ಮಾನ ಅರುಣ್ಗೆ ಸೇರಿದ್ದು. ಅವರು ಇದ್ರೆ ತುಂಬ ಸಂತೋಷ ಆಗ್ತಿತ್ತು. ನಮಗೆ ಸಿಗ್ತಾ ಇದೆ ಯಾವುದೋ ಜನ್ಮದ ಪುಣ್ಯ ಅಂತಲೇ ಅನಿಸ್ತಾ ಇದೆ. ಥ್ಯಾಂಕ್ ಯು. ಸ್ವಲ್ಪ ನಾನು ಆ ಕಡೆ ಹೋಗ್ತೀನಿ.
ಸರಿಗಡ್ಡ ಪಾಪ Gracias.